ಇವತ್ತಿನ ವಿಡಿಯೋದಲ್ಲಿ ನಾನು ಮೆಂತೆ ಮತ್ತು ಸಬ್ಬಾಕ್ಷಿ ಸೊಪ್ಪನ್ನ ಯೂಸ್ ಮಾಡಿಕೊಂಡು ರಾಗಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕಾಯಿ ಚಟ್ನಿನ ಮಾಡ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಟ್ನಿ ಮಾಡಲಿಕ್ಕೆ ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಬೌಲಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಕಾಯಿನ ಜಾಸ್ತಿ ಸೇರಿಸ್ಕೊಳ್ಳಿ. ನಾನಿಲ್ಲಿ 3 ಜನಕ್ಕೆ ಮಾಡ್ತಾ ಇದ್ದೀನಿ, ಅದಕ್ಕೆ 1 ಬೌಲಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದು 10 ಹಸಿ ಮೆಣಸಿನ್ಕಾಯಿನ ಹುರಿದಿದ್ದೆ, ಅವು ಕೂಡ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಮತ್ತು ಒಂದು 4 ಹೆಸಲು ಸಿಪ್ಪೆ ಸುಲಿದಿರುವಂತಹ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಕಡಲೆ ಬೀಜನ ಕೂಡ ಸೇರಿಸ್ಕೊತಾ ಇದ್ದೀನಿ, ಹುರಿದಿರುವಂತಹ ಕಡಲೆ ಬೀಜ. ಆದಷ್ಟು ಕಡಲೆ ಬೀಜನ ಕಡಿಮೆ ಹಾಕ್ಕೊಳ್ಳಿ, ಬಟ್ ಹಾಕೋದ್ರಿಂದ ಸಖತ್ ಟೇಸ್ಟ್ ಬರುತ್ತೆ. ಜೊತೆಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ನೆನೆಸಿರುವಂತಹ ಹುಣಸೆಹಣ್ಣು ಕೂಡ ಹಾಕ್ತಾ ಇದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನೀರು, ಇದೆಲ್ಲದನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ರುಬ್ಕೊಳ್ಳಿ ಮಿಕ್ಸಿಯಲ್ಲಿ. ಓಕೆ, ಇವಾಗ ರೊಟ್ಟಿಗೆ ಚಟ್ನಿ ರೆಡಿ ಆಗಿದೆ. ಸೊ ಬನ್ನಿ ರೊಟ್ಟಿನ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ 1 ಬೌಲಿಗೆ 3 ಬೌಲಷ್ಟು, ಅಂದರೆ ಚಿಕ್ಕ ಬೌಲಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 3 ಜನಕ್ಕೆ ರೊಟ್ಟಿನ ಮಾಡ್ತಿದ್ದೀನಿ ಅದರಿಂದ. ಸೊ ಮೆಣಸಿನ್ಕಾಯಿನ ನಾನು ಚಾಕುವಲ್ಲಿ ಕಟ್ ಮಾಡ್ತಿಲ್ಲ, ಈ ಕತ್ರಿಯಲ್ಲಿ ಕಟ್ ಮಾಡೋದ್ರಿಂದ ತುಂಬ ಚಿಕ್ಕದಾಗಿ ಬರುತ್ತೆ. ಸೊ ಅದು ಎಲ್ಲದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಸ್ವಲ್ಪ ಕಾಯಿ ತುರಿ ಮತ್ತು ಸಬ್ಬಾಕ್ಷಿ ಸೊಪ್ಪು ಜೊತೆಗೆ ಮೆಂತ್ಯ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಮತ್ತು ಒಂದು ಚಿಕ್ಕ ಬೌಲಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಕೂಡ ಆದಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಮತ್ತು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಜೀರಿಗೆ ನೋಡಿ, ಇದೆಲ್ಲ ಸೇರಿಸ್ಬಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ಆದಷ್ಟು ಜಾಸ್ತಿ ನೀರು ಹಾಕಬೇಡಿ, ಒಂದು ಹದಕ್ಕೆ ಕಲಿಸ್ಕೊಳ್ಳಿ. ಹೆಂಗೆ ಅಂದರೆ ಮುದ್ದೆ ಹದಕ್ಕೆ ಬರುತ್ತಲ್ಲ, ಅಷ್ಟೊಂದು ಗಟ್ಟಿಯಾಗಿ ಬೇಡ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ತೆಳ್ಳು ಕಲಿಸೋದ್ರಿಂದ ಅದು ಅಂದರೆ ರೊಟ್ಟಿನ ತಟ್ಟಬೇಕಾದ್ರೆ ಅದಷ್ಟು ನೀಟಾಗಿ ಬರಲ್ಲ ಅದರಿಂದ. ಸೊ ಅದಾದಮೇಲೆ ನಾನು ತುರಿದಿರುವಂತಹ ತೆಂಗಿನ ತುರಿ ಕೂಡ ಸೇರಿಸ್ಕೊತಾ ಇದ್ದೀನಿ, ತೆಂಗಿನಕಾಯಿ ತುರಿನ. ಸೊ ಇದು ಹಾಕೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಅದರಿಂದ. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಬೋದು, ಬೇಡ ಅಂದ್ರೂ ಅದೇ ರೀತಿಯೇ ತಟ್ಬೋದು. ನಾನಿಲ್ಲಿ ರೊಟ್ಟಿನ ಪ್ಲೇಟ್ ಮೇಲೆ ತಟ್ತಾ ಇದ್ದೀನಿ. ನಾನು ರೊಟ್ಟಿ ಪೇಪರ್ ಅದೇನೂ ಯೂಸ್ ಮಾಡ್ತಿಲ್ಲ. ಸೊ ಯಾಕಂದರೆ ನಂದೊಂದು ಇಂಟೆನ್ಷನ್ ಇದೆ, ಪ್ಲಾಸ್ಟಿಕ್ನ ಆದಷ್ಟು ಯೂಸೇಜ್ ಕಡಿಮೆ ಮಾಡಬೇಕು ಅಂತೇಳಿ, ಅದರಿಂದ. ಮತ್ತು ಈ ಥರ ಪ್ಲೇಟ್ ಮೇಲೆ ತೊಟ್ಟೋದ್ರಿಂದನೂ ನೀಟಾಗಿ ಬರುತ್ತೆ, ಅಂದರೆ ಅರ್ಧೋಗೋದು ಅದೆಲ್ಲ ಆಗಲ್ಲ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ನೀಟಾಗಿ ಬರುತ್ತೆ. ಸೊ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಬರ್ತಾ ಇದೆ. ಇದನ್ನು ತೆಳ್ಳು ಕೂಡ ಕಲಿಸ್ಕೊಂಡಿಲ್ಲ ನಾನು, ಅದಕ್ಕೆ ಈ ತಟ್ಟಲಿಕ್ಕೆಲ್ಲ ತುಂಬ ಈಸಿಯಾಗಿದೆ, ತೆಳ್ಳು ಕಲಿಸಿಲ್ವಲ್ಲ ಅದರಿಂದ. ನೋಡಿ, ಈಗ ನಾನು ಮುಂಚೆನೇ ಒಂದು ಬಾಣಲಿ, ಅಂದರೆ ಈ ಚಪಾತಿ ರೊಟ್ಟಿ ತಟ್ಲಿಕ್ಕೆ ಬೇಯಿಸ್ಲಿಕ್ಕೆ ಒಂದು ಬಾಣಲಿ ಇರುತ್ತಲ್ಲ, ಅದನ್ನು ಮುಂಚೆನೇ ಇಟ್ಟಿದ್ದೆ. ಅದು ಸ್ವಲ್ಪ ಕಾದ ಮೇಲೆ ಮಾತ್ರ ನಾವು ತೊಟ್ಟಿರುವಂತಹ ರೊಟ್ಟಿನ ಬಾಣಲಿಗೆ ಹಾಕಬೇಕು, ಮುಂಚೆನೇ ಹಾಕಬಾರ್ದು. ನೋಡಿ ಈ ಥರ ಬಟ್ಟೆ ತೊಗೊಂಡ್ಬಿಟ್ಟು ಮೇಲೆ, ಅಂದರೆ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಎಲ್ಲ ಕಡೆ ರೊಟ್ಟಿ ನೀಟಾಗಿ ಬೇಯುತ್ತೆ, ಸ್ಪೆಷಲಿ ಮಧ್ಯದಲ್ಲಿ. ಸೊ ನೋಡಿ ಈಗ ರೊಟ್ಟಿ ಚೆನ್ನಾಗಿ ಬೆಂದಿದೆ. ಈ ರೊಟ್ಟಿನ ನೀಟಾಗಿ, ಅಂದರೆ ಆ ಸ್ಪೂನ್ ತಗೊಂಡು ಆ ರೊಟ್ಟಿ ನೀಟಾಗಿ ಎಬ್ಬಿಸ್ಕೊಳ್ಳಿ. ಸ್ವಲ್ಪ ಸ್ಲೋ ಮಾಡಿ, ಜಾಸ್ತಿ ಫಾಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸ್ಲೋ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ ಈಗ ಎಷ್ಟು ನೀಟಾಗಿ ಬಂದಿದೆ. ಸೊ ಇದನ್ನು ಮತ್ತೆ ಬಾಣಲಿಗೆ ಹಾಕಿಬಿಟ್ಟು 1 ನಿಮಿಷ ಬೇಯಿಸ್ಕೊಳ್ಳಿ. ಮೇಲೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ. ತುಪ್ಪ ಮತ್ತು ರಾಗಿ ರೊಟ್ಟಿ ಕಾಂಬಿನೇಷನ್ ನಿಮಗೆ ಗೊತ್ತಲ್ವಾ, ಯಾವಾಗಿದ್ರೂ ಅದು ಬೆಸ್ಟ್ ಕಾಂಬಿನೇಷನ್, ಸಕ್ಕತ್ತಾಗಿರುತ್ತೆ. ಸೊ ಇವಾಗ ಕಲರ್ಫುಲ್ ಆಗಿರೋ ರಾಗಿ ರೊಟ್ಟಿ ರೆಡಿ ಆಗಿದೆ. ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡು ತಿನ್ನಿ.